ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಾನಸ. ವೆಲ್ಕಮ್ ಬ್ಯಾಕ್ ಟು ಮಾನಸ ದರ್ಶನ್ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವೆಲ್ಲ ನನ್ನ ಚಾನಲ್ ಯಾಕಪ್ಪ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದರೆ, ನಾವು ನಮ್ಮ ಫಾರ್ಮಲ್ಲಿ ಯಾವುದೇ ರೀತಿ ವೀಡಿಯೋಸ್ ಆದ್ರೂ ನಿಜವಾಗಿ ಯಾವ ಥರ ಅನುಭವ ಆಗುತ್ತೆ ನಾವು ಆ ಅನುಭವ ನಿಮಗೆ ಶೇರ್ ಮಾಡ್ತೀವಿ. ಹಾಗೆ ಹೊಸ್ದಾಗಿ ಹಸು ಸ್ಟಾರ್ಟ್ ಮಾಡೋರಿಗೆ, ಹಾಗೆ ಮತ್ತು ಹಸು ಸಾಕ್ತಾ ಇರೋರಿಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡ್ತೀವಿ. ಹಾಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವಾಗ ಟಾಪಿಕ್ಕಿಗೆ ಬರೋಣ ಫ್ರೆಂಡ್ಸ್. ನಮ್ಮದು ಫಾರ್ಮ್ ಸ್ಟಾರ್ಟಿಂಗ್ ಹಸು ಸಾಕುವಾಗ ಯಾವ ರೀತಿ ಕೊಟ್ಟಿಗೆನ ನಾವು ಹಸು ಸಾಕೋರಿಗೆ ಮತ್ತು ಹಸು ಸಾಕಬೇಕು ಅಂತ ಅಂದ್ಕೊಂಡಿರೋರಿಗೆ ಕೊಟ್ಟಿಗೆ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ನಮ್ಮ ಕೊಟ್ಟಿಗೆ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತೀನಿ ನಿಮಗೆ. ಬನ್ನಿ ಸ್ಟಾರ್ಟಿಂಗಿಂದ ಹೋಗೋಣ. ಅಂದರೆ ಇವಾಗ ನಮಗೆ ಬಜೆಟ್ ಫ್ರೆಂಡ್ಲಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು, ಫೈನಾನ್ಷಿಯಲಿ ಸ್ವಲ್ಪ ಹೆಲ್ತಿಯಾಗಿದ್ದರೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಸ್ವಲ್ಪ ತಿಳಿಸ್ಕೊಡ್ತೀನಿ ನಿಮಗೆ. ನಮ್ಮದಿರೋದು ಬಜೆಟ್ ಫ್ರೆಂಡ್ಲಿ. ಬನ್ನಿ ಗೈಸ್, ಇವಾಗ ಹೇಗಿದೆ ನಮ್ಮ ಫಾರ್ಮ್ ಅಂತೇಳಿ ತೋರಿಸ್ತೀನಿ. ನಾವು ಕೊಟ್ಟಿಗೆ ಶೆಡ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ನಮಗೆ ಯಾವ ರೀತಿ ಸುಲಭವಾಗೋ ರೀತಿ ನಾವು ಶೆಡ್ ಮಾಡ್ಕೋಬೇಕು. ನಮ್ಮದು ಬಂದು ಪೆಡಾಕ್ ಸಿಸ್ಟಮ್ ಶೆಡ್ಡು. ಅಂದರೆ ಸ್ವತಂತ್ರವಾಗಿ ಹಸುಗಳ್ನ ಬಿಡೋದು, ಅವುಗಳಿಗೆ ಬೇಕಾದಾಗ ಹೋಗಿ ನೀರು ಕುಡಿಯೋ ಥರ, ಬೇಕಾದ ಜಾಗದಲ್ಲಿ ಮಲ್ಕೊಳ್ಳೋ ಥರ ಅವುಗಳ್ನ ಸ್ವತಂತ್ರವಾಗಿ ಬಿಡೋ ಥರ ನಮ್ಮದು ಶೆಡ್ ಇರೋದು. ಫಸ್ಟು ನಾವು ಈ ಶೆಡ್ನ ಸ್ಟಾರ್ಟ್ ಮಾಡಿದಾಗ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು, ನೀಲಗಿರಿ ಪೋಲ್ ಹಾಕಿದ್ದೀವಿ. ಅದನ್ನು ನಾವು ಬೇಕಾದರೆ ಫೈನಾನ್ಷಿಯಲಿ ಹೆಲ್ತಿಯಾಗಿದ್ದರೆ ಕಬ್ಬಣ ಬೇಕಾದರೂ ಹಾಕಿಸ್ಬೋದು. ಇಲ್ಲ ಅಂದರೆ ನೀಲಗಿರಿ ಪೋಲು ಇಲ್ಲ ತೆಂಗಿನ ಮರದ್ದು ಸಿಗುತ್ತೆ, ಅದನ್ನು ಹಾಕ್ಸಿ ಮಾಡಿಸ್ಬೋದು. ಮತ್ತು ಸಿಮೆಂಟು ಅದು ಸೀಟ್ ಹಾಕ್ಸಿದ್ದೀವಲ್ಲ, ಅದು ಬಂದು ಬಜೆಟ್ ಫ್ರೆಂಡ್ಲಿನೇ. ಏನಾದರೂ ನಮಗೆ ಚೆನ್ನಾಗಿರೋದು ಬೇಕು ಅಂದರೆ ಅದರಲ್ಲೇ ತಗಡಿಂದು ಸಮೇತ ಸಿಗುತ್ತೆ. ನಾವು ಹಾಕ್ಸಿರೋದು ಸಿಮೆಂಟು ಸೀಟು. ನಾವೇನಾದರೂ ಸುತ್ತ ಗೋಡೆ ಕಟ್ಟಿ ಸಿಮೆಂಟ್ ಸೀಟ್ ಹಾಕ್ಸಿದ್ರೆ ಏನು ಪ್ರಾಬ್ಲಮ್ ಇರೋಲ್ಲ. ತಗಡೇನಾರ ಹಾಕ್ಸಿದ್ರೆ ಆ ಗಂಜಲಿಗೆ ಏನಾಗ್ಬಿಡುತ್ತೆ ಅಂದರೆ ಅದು ಮೇಲ್ಗಡೆ ಸೀಟೆಲ್ಲ ತಗಡಿನ ಸೀಟು ತುಕ್ಕಿಡ್ದುಬಿಡುತ್ತೆ. ಹಾಗಾಗಿ ಸಿಮೆಂಟ್ ಸೀಟೇ ಬೆಟರು. ಇದರಲ್ಲಿ ಸಿಮೆಂಟ್ ಸೀಟಲ್ಲೂ ಸಹ ನಮಗೆ ಉದ್ದ ಇರೋದು ಸಿಗುತ್ತೆ, ಸ್ವಲ್ಪ ತುಂಡ ಇರೋದು ಸಿಗುತ್ತೆ, ಅಡಿ ಮೇಲೆ ಡಿಪೆಂಡು. ನೋಡಿ ಫ್ರೆಂಡ್ಸ್, ಇದು ಬಜೆಟ್ ಫ್ರೆಂಡ್ಲಿ ಆಗಿದೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಬಜೆಟ್ ಫ್ರೆಂಡ್ಲಿ ಆಗೇ ಸ್ಟಾರ್ಟ್ ಮಾಡಿರೋದು. ಹಾಗಾಗಿ ಇಲ್ಲಿ ಸಿಮೆಂಟು ಕಂಬ ಹಾಕ್ಸಿದ್ದೀವಿ. ಎಲ್ಲ ಹತ್ರನೂ ನಮ್ಮದು ಈ ಥರನೇ ಸಿಮೆಂಟ್ ಕಂಬ ಇದೆ. ಇದ್ರ ಬದಲಿಗೆ ನಾವು ಕಬ್ಬನ್ನ ಯೂಸ್ ಮಾಡಿದರೆ ಏನಾಗುತ್ತೆ ಅಂದರೆ ರೆಸ್ಟ್ ಹಿಡಿದ್ಬಿಡುತ್ತೆ. ಕೆಳಗಡೆ ಎಲ್ಲ ಗಂಜಲ ಯಾವಾಗಲೂ ಆರ್ತಾ ಇರುತ್ತಲ್ಲ ಹಸುದು, ಹಾಗಾಗಿ ರೆಸ್ಟ್ ಹಿಡಿದ್ಬಿಡುತ್ತೆ. ನೋಡಿ ನಿಮಗೆ ತೋರಿಸ್ತೀನಿ ಇಲ್ಲಿ ಹೆಂಗಾಗಿದೆ ಅಂತ. ಈ ಥರ ನೋಡಿ, ಕೆಳಗಡೆ ಎಲ್ಲ ರೆಸ್ಟ್ ಹಿಡಿತಾ ಇದೆ. ಈ ಥರ ರೆಸ್ಟ್ ಹಿಡಿಯುತ್ತೆ, ಬೇಗ ಮುರಿದೋಗ್ಬಿಡುತ್ತೆ. ಹಾಗಾಗಿ ನಾವು ಕಲ್ಕಂಬ ಯೂಸ್ ಮಾಡೋದು ಬೆಟರು. ಇದು ಏನಪ್ಪ ಅಂದರೆ ಇವಾಗ ಟೆಂಪ್ರರಿಗೆ ನಮಗೆ ಕಡಿಮೆ ದುಡ್ಡು, ಆದರೆ ಟೆಂಪ್ರರಿ, ಜಾಸ್ತಿ ದಿನ ಬಾಳಿಕೆ ಬರಲ್ಲ. ಆದರೆ ಕಲ್ಕಂಬ ಯೂಸ್ ಮಾಡೋದ್ರಿಂದ ಏನಪ್ಪ ಅಂದರೆ ನಮ್ಗೆ ಅದು ಜಾಸ್ತಿ ದಿನ ಲೈಫ್ ಇರುತ್ತೆ, ಬೇಗ ಏನೂ ಆಗಲ್ಲ, ಹಾಳಾಗಲ್ಲ. ನಾವು ಇಷ್ಟು ವರ್ಷ ಶೆಡ್ ಇರುತ್ತೋ ಅಲ್ಲಿವರೆಗೂ ಲೈಫ್ ಇರುತ್ತೆ. ಹಾಗಾಗಿ ಕಲ್ಕಂಬ ಯೂಸ್ ಮಾಡಿರಿ. ಸಿಮೆಂಟು ಇದು ಯೂಸ್ ಮಾಡ್ಬೋದು, ಬಟ್ ಜಾಸ್ತಿ ದಿನ ಬರಲ್ಲ ಅಷ್ಟೇ. ಇದರ ಬದಲಾಗಿ ಕಲ್ಕಂಬ ಹಾಕಿಸ್ಕೊಂಡ್ರೆ ನಿಮಗೆ ಪರ್ಮನೆಂಟ್. ನಾವು ಯಾವ ರೀತಿ ಗೊಂತು ಮಾಡ್ಕೊಂಡಿದ್ದೀವಿ ಹಸುಗಳಿಗೆ ಮೇವು ಹಾಕ್ಲಿಕ್ಕೆ, ಬೂಸ ಹಾಕ್ಲಿಕ್ಕೆ ನೋಡಿರ್ತೀರ. ಸಾಮಾನ್ಯವಾಗಿ ನಮ್ಮ ಮಾರ್ನಿಂಗ್ ರೊಟೀನಲ್ಲಿ ನಿಮಗೆಲ್ಲ ತೋರಿಸಿರ್ತೀನಿ, ಮತ್ತು ಫೀಡ್ ಹಾಕುವಾಗ ಅಲ್ಲೆಲ್ಲ ನೋಡಿರ್ತೀರ. ಅದನ್ನ ನಿಮಗೆ ಡೀಟೇಲಾಗಿ ನಾವು ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅಂತ ಬನ್ನಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಥರ ನಾವು ಮಾಡ್ಕೊಂಡಿರೋ ಥರ ದಯವಿಟ್ಟು ನೀವು ಯಾರು ಮಾಡೋಕ್ಕೆ ಹೋಗಬೇಡಿ. ಇದು ನಾವು ಮಾಡಾದ್ಮೇಲೆ ಗೊತ್ತಾಗಿರೋದು. ಈ ಗೊಂತನ್ನೇ ನಾವು ಸ್ವಲ್ಪ ಹೈಟ್ ಮಾಡಿದರೆ ಹಸು ಒಳಗಡೆ ಕಾಲಿಕ್ತಿರ್ಲಿಲ್ಲ. ಮತ್ತು ಒಂದೊಂದು ಸಲ ಏನಾಗ್ಬಿಡುತ್ತಪ್ಪ ಅಂತಂದರೆ ಈ ಕರು ನುಗ್ಗೆ ಹೊಂಟೋಗ್ಬಿಡುತ್ತೆ, ಇದರೊಳಗಡೆ ಬಿಟ್ಕೊಳಕ್ಕಾಗಲ್ಲ ನಮಗೆ. ಹಾಗಾಗಿ ಸ್ವಲ್ಪ ಗೊಂತು ಹೈಟ್ ಮಾಡಿಕೊಂಡ್ರೆ ಹಸುಗಳು ಕಾಲು ಇಡಲ್ಲ, ಮೇವೆಲ್ಲ ಆಚೆನೂ ಚೆಲ್ಲಲ್ಲ, ನೀಟಾಗಿರುತ್ತೆ ಗೊಂತು. ನಮ್ಮದೊಂದು ಸ್ವಲ್ಪ ಚಿಕ್ಕ ಆಗಿಬಿಟ್ಟಿದೆ ನೋಡಿ. ಅಗಲ ಪರವಾಗಿಲ್ಲ, ಇದೊಂದು ಹೈಟ್ ಒಂದು ಚಿಕ್ಕ ಆಗಿಬಿಟ್ಟಿದೆ ಅಷ್ಟೇ. ಇದು ನಮ್ಮ ಗೊಂತು. ಇದು ನೋಡಿ, ಇಲ್ಲಿ ಕಬ್ಬನ್ನ ಕೊಡ್ಸಿದ್ದೀವಿ. ಒಂದೊಂದು ಹಸುಗೂ ಇಲ್ಲೊಂದು ಹಸು ಮೇವು ಹಾಕ್ತೀವಿ, ಫೀಡ್ ಕೊಡ್ತೀವಿ. ಇಲ್ಲೇ ಪಕ್ಕದಲ್ಲೇ ನಮಗಿಲ್ಲಿ ಮಲ್ಕೊಳ್ಳೋಕ್ಕೇನಿಲ್ಲ ಸ್ಪೇಸ್. ಇವಕ್ಕೆ ಹಸುಗಳಿಗೆ ಮೇವು ತಿಂದ ತಕ್ಷಣ ಬಿಡೋದಲ್ವಾ, ಹಾಗಾಗಿ ಇಲ್ಲಿ ಮೇವು ತಿನ್ನೋಕ್ಕಷ್ಟೇ ನಾವು ಜಾಗ ಮಾಡಿರೋದು. ಇಲ್ಲಿ ಈಗ ಸದ್ಯಕ್ಕೆ ಒಟ್ಟು 12 ಹಸು ಕಟ್ಬೋದು ನಾವಿಲ್ಲಿ. ಈಗ ನೋಡ್ಬೋದು ನೀವು, ಅಲ್ಲಿಂದ ಅಲ್ಲಿವರೆಗೂ ಲಾಸ್ಟ್ವರೆಗೂ ಕಂಬಿ ಕೊಡಿಸಿದ್ದೀವಿ. ನಾವಿಲ್ಲಿ 12 ಹಸು ಕಟ್ಟೋ ತನಕ ಮಾಡ್ಕೊಂಡಿದ್ದೀವಿ.
ಇದು ಅಲ್ಲಿಂದ ಇಲ್ಲಿವರೆಗೂ 12 ಹಸು ಕಟ್ಟೋಕ್ಕೆ ನಮಗೆ 30 ಅಡಿ ಐತೆ, ಇಲ್ಲಿಂದ ಇಲ್ಲಿವರೆಗೆ 20 ಅಡಿ ಐತೆ. ನಮ್ಗೆ ಇವಾಗ ಇನ್ನೊಂದು ಥರ ಯಾವ ರೀತಿ ಗೊಂತು ಮಾಡ್ಕೋಬೋದಿತ್ತು ಅಂತ ಅಂದರೆ, ಇಲ್ಲೇ ಮಧ್ಯಕ್ಕೆ ನಾವು ಗೊಂತು ಮಾಡ್ಕೊಂಬಿಟ್ಟಿದ್ರೆ ಈ ಕಡೆನೂ ಬಿಡ್ಬೋದಿತ್ತು ಹಸುಗಳು, ಆ ಕಡೆನೂ ಬಿಡ್ಬೋದಿತ್ತು. ಆವಾಗ 20 ಹಸು ಫ್ರೀಯಾಗಿ ಬಿಡ್ಬೋದಿತ್ತು. ಇವಾಗ ನಾವು ಇದನ್ನು ಮಾಡ್ಬೋದು, ಅಂದರೆ ಇಲ್ಲಿ ಗೊಂತು ಹಾಕ್ಸಿ ಆ ಕಡೆ 12 ಹಸು ಕಟ್ಟೋ ಥರ ಮಾಡ್ಬೋದು. ಬಟ್ ಆ ಹಸುಗಳಿಗೆ ಇಲ್ಲಿಂದ ನಾವು ಮೇವು ತಿಂದ ತಕ್ಷಣ ಬಿಟ್ಟರೆ ಬಳಸ್ಕೊಂಡು ಹೋಗೋಕೆ ಹಿಂಸೆ ಆಗುತ್ತೆ, ಹಾಗೆ ಅವು ಗುದ್ದಾಡ್ತವೆ, ಮತ್ತು ವಾಪಸ್ ಇಲ್ಲಿ ಬಂದು ಮೇವು ತಿನ್ನೋಕ್ಕಾಗಲ್ಲ, ಸ್ವಲ್ಪ ಹಸುಗಳಿಗೆ ಹಿಂಸೆ ಆಗುತ್ತೆ. ಹಾಗಾಗಿ ನಾವೇನಾರು ಮಧ್ಯದಲ್ಲಿ ಇಲ್ಲೇನಾದರೂ ಗೊಂತು ಮಾಡಿಸಿದ್ರೆ ನಮಗೆ ತುಂಬ ಯೂಸ್ ಆಗೋದು. ನೋಡಿ, ನೀವು ನೆಕ್ಸ್ಟು ಶೆಡ್ ಮಾಡಬೇಕಾದ್ರೆ ಆಗಲಿ, ಈ ಥರ ಗೊಂತು ಮಾಡಿಸ್ಬೇಕಾದ್ರೆ ಆಗಲಿ ಯೋಚನೆ ಮಾಡಿ ನಿಧಾನಕ್ಕೆ ಮಾಡಿಸ್ಕೊಳ್ಳಿ. ನಮಗೆ ಯಾವ ರೀತಿ ಸುಲಭ ಆಗುತ್ತೆ ಮೇವು ಹಾಕ್ಲಿಕ್ಕೆ, ಹಸುಗಳು ಬಿಡಲಿಕ್ಕೆ, ಆ ಥರ ಯೋಚನೆ ಮಾಡಿ ಶೆಡ್ ಮಾಡಿಕೊಂಡು ಗೊಂತು ಸಹ ನೀವು ಯೋಚನೆ ಮಾಡಿ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ಮಾಡಿಕೊಂಡು. ಫ್ರೆಂಡ್ಸ್, ಏನಪ್ಪ ಅಂದರೆ ನಾವು ಪ್ರತಿದಿನ ಹಸುಗಳಿಗೆ ಇಲ್ಲೇ 12 ಹಸುನು ಗಬ್ಬ ಆಗಿರೋ ಹಸುಗಳು ಅಷ್ಟೇ, ಮತ್ತು ಇವಾಗ ಮಿಲ್ಕಿಂಗ್ ಇರೋ ಹಸುಗಳ್ನೂ ಅಷ್ಟೇ, ನಾವು ಇಲ್ಲೇ ಹಸುಗಳ್ನೆಲ್ಲ ಕಟ್ಟಾಕೋದು ಮತ್ತು ಮಿಲ್ಕಿಂಗ್ ಮಾಡೋದು ಅಷ್ಟೇ. ಇಲ್ಲೇ ಮಿಲ್ಕಿಂಗ್ ಮಾಡ್ತೀವಿ, ಇಲ್ಲೇ ಉದ್ದಕ್ಕೂ ಕಟ್ಕೊತೀವಿ. ಮಿಲ್ಕಿಂಗ್ ಮಿಷಿನ್ ಇಲ್ಲೇ ಇರುತ್ತೆ, ಆನ್ ಮಾಡಿಕೊಂಡು ಇಲ್ಲೇ ಮಿಷಿನ್ ಹಾಕ್ಕೊತೀವಿ. ಆ ಕಡೆ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದೀವಿ ನಾವು, ಅಂದರೆ ಇವಾಗ ಫೀಡ್ ಹಾಕ್ಲಿಕ್ಕೆ, ಮೇವು ಹಾಕ್ಲಿಕ್ಕೆ ಓಡಾಡಬೇಕಲ್ಲ, ಅದಕ್ಕೋಸ್ಕರ ಅಂತೇಳಿ ಇಲ್ಲಿ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದೀವಿ. ನಮಗೆ ಫಸ್ಟೇ ಐಡಿಯಾ ಇದ್ದಿದ್ರೆ ಇನ್ನೂ ಸ್ವಲ್ಪ ಆ ಕಡೆ ಅಗಲ ಮಾಡ್ಕೊತಿದ್ದೋ. ನಾವು ಆವಾಗ ಅರ್ಜೆಂಟಲ್ಲಿ ಗೊತ್ತಾಗಲಿಲ್ಲ, ಸ್ವಲ್ಪ ಮಟ್ಟಿಗೆ ಸ್ವಲ್ಪ ನಮಗೆ ಯಾವ ರೀತಿ ಬೇಕಾಗುತ್ತೆ ಅಂತ ಒಂದು ನಮ್ಮ ಐಡಿಯಾ ಮೇಲೆ ಈ ಥರ ಶೆಡ್ ಮಾಡ್ಕೊಂಡಿದ್ದು ನಾವು. ಇಲ್ಲೇ ಓಡಾಡಿಕೊಂಡು ಮೇವು ಹಾಕೋದು ಅಷ್ಟೇ, ಫೀಡ್ ಹಾಕೋದು ಅಷ್ಟೇ. ನಾವು ಡ್ರೈ ಕೊಡೋದಲ್ಲ ಫೀಡಾ, ಇಲ್ಲೇ ಮೇವು ಹಾಕಿದ ತಕ್ಷಣ ಅದ್ರ ಮೇಲೆ ಫೀಡ್ನು ಸಹ ಕೊಟ್ಬಿಡ್ತೀವಿ. ಇದು ಗೊಂತು ಫ್ರೆಂಡ್ಸ್. ಇಷ್ಟು ಇನ್ನೊಂದೇನಪ್ಪ ಅಂತಂದರೆ, ನಾವು ಸೈಲೇಜ್ ತೊಟ್ಟಿ ಇಲ್ಲೇ ಪಕ್ಕದಲ್ಲೇ ಮಾಡ್ಕೊಂಡಿದ್ದೀವಿ. ನಾವು ಪಕ್ಕದಲ್ಲೇ ಮಾಡ್ಕೊಂಡಿರೋದ್ರಿಂದ ನಮಗೇನಪ್ಪ ಉಪಯೋಗ ಅಂದರೆ, ಮಳೆ ಬರಲಿ, ಏನೇ ಪ್ರಾಬ್ಲಮ್ ಇರಲಿ, ನಮಗೆ ಬೇರೆ ಅಲ್ಲಿಂದ ದೂರ ಮಾಡ್ಕೊಂಡಿದ್ರೆ ಒತ್ಕೊಂಬರ್ಬೇಕಿತ್ತು, ಮತ್ತು ಮಳೆ ಬಂದಾಗೆಲ್ಲ ಹಿಂಸೆ ಆಗ್ತಿತ್ತು ಮೇವು ಹಾಕ್ಲಿಕ್ಕೆ. ಇವಾಗ ಏನು ಪ್ರಾಬ್ಲಮ್ ಇಲ್ಲ, ತೊಟ್ಟಿ ಇಲ್ಲೇ ಮಾಡ್ಕೊಂಡಿದ್ದೀವಿ. ಹಿಂಗೆ ತಂದು ಹಿಂಗೆ ಇದ್ರೊಳಗಡೆ ಹಾಕ್ಕೊಂಡು ಹೋಗ್ಬಿಡ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಇದೇ ನಮ್ಮದು ಸೈಲೇಜ್ ತೊಟ್ಟಿ. ಇದು ಒಂದು ತೊಟ್ಟಿಗೆ 5ರಿಂದ 6 ಟನ್ ಮೇವಿಡಿಸುತ್ತೆ. ಇದು ಸೈಲೇಜ್ ತೊಟ್ಟಿ ಬಂದು ನಮ್ಮದು ಹಿಂಗೆ ಅಗಲ 5 ಅಡಿ ಐತೆ, ಉದ್ದ ಬಂದು 10 ಅಡಿ ಐತೆ. ಇದ್ರ ಡೀಪ್ ಆಳ ಬಂದು 6 ಅಡಿ ಐತೆ. ಇದ್ರೊಳಗೆ 2 ತೊಟ್ಟಿ ಇದೆ ನಮ್ಮದು. ಆ ಕಡೆ ಒಂದು ತೊಟ್ಟಿ ಐತೆ, ಈ ಕಡೆ ಒಂದು ತೊಟ್ಟಿ ಐತೆ. ಅದು ಮೇವು ಖಾಲಿ ಆಗೈತೆ, ಇದಿನ್ನು ಮೇವಿರೋದು ತೊಟ್ಟಿ. ನೋಡ್ಬೋದು ನೀವು, ಈ ಥರ ನಾವು ಸೈಲೇಜ್ ತೊಟ್ಟಿ ಮಾಡ್ಕೊಂಡಿದ್ದೀವಿ. ಇದರಿಂದ ನಮಗೆ ಹತ್ರನೇ ಐತೆ, ಇಲ್ಲಿ ತುಂಬಿಕೊಂಡು ಹಿಂಗೆ ಇಲ್ಲಿ ಹಾಕೋದು. ಈ ತೊಟ್ಟಿಗೆ ಒಂದೊಂದು ತೊಟ್ಟಿಗೂ ಸಹ 5 ಟನ್ ಮೇವಿಡಿಸುತ್ತೆ. ನಮ್ಮ ತೊಟ್ಟಿಗೆ ಇದು ಟಾರ್ಪಲ್ ಬಂದು 30 ಅಡಿ ಉದ್ದ ಟಾರ್ಪಲ್ ಯೂಸ್ ಮಾಡ್ತೀವಿ. ಹಾಗೆ ಅಗಲ ಬಂದು 18 ಅಡಿ ಅಗಲ ಇರೋ ಟಾರ್ಪಲ್ನ. ನಮಗಿದು ಎಲ್ಲಪ್ಪ ನೀವು ಕ್ವಶನ್ ಆಗ್ತೀರ, ನಾವು ಯಾವುದೇ ಒಂದು ವೀಡಿಯೋಸ್ ಹಾಕಿದ್ರು, ಒಂದು ಮಿಷಿನರಿ ಆಗಲಿ, ಯಾವುದೋ ಒಂದು ಸೀಡ್ಸ್ ಹಾಕೋ ಮಿಷಿನ್ ಆಗಲಿ ಎಲ್ಲಿ ಸಿಗುತ್ತೆ ಅಂತ. ನೀವು ಫರ್ಟಿಲೈಸರ್ ಅಂಗಡಿಗೆ ಹೋದರೆ ಸಿಗುತ್ತೆ, ಇಲ್ಲಾಂದರೆ ಯಾವುದಾದ್ರೂ ಈ ಕುಡ್ಲೆಲ್ಲ ಮಾಡ್ತಾರಲ್ಲ ಅಂಥ ಶಾಪ್ಗೆ ಹೋದರೆ ಸಿಗುತ್ತೆ. ಇದು ಟಾರ್ಪಲ್ ಎಲ್ಲಿ ಸಿಗುತ್ತಪ್ಪ ಅಂದರೆ, ನೀವು ಟಾರ್ಪಲ್ ಅಂಗಡಿಗೆ ಹೋಗಿ ಕೇಳ್ರಿ, ಅವರು kg ಲೆಕ್ಕದಲ್ಲಿ ಕೊಡ್ತಾರೆ. ನಾವು ಇದನ್ನು ಈ ಥರ ಹಾಸ್ಕೊಂಡು ಮುಚ್ಕೊಳ್ಳೋ ತಗನೂ ಹಾಕಬೇಕು, ಆ ಥರ ಲೆಕ್ಕ ಹಾಕ್ಕೊಂಡು ಟಾರ್ಪಲ್ ತರ್ತೀವಿ. ನಮಗೆ ಟಾರ್ಪಲಲ್ಲೂ ವೆರೈಟಿ ಸಿಗುತ್ತೆ, ಸ್ವಲ್ಪ ಲೋ ಕ್ವಾಲಿಟಿ, ಸ್ವಲ್ಪ ಹೈ ಕ್ವಾಲಿಟಿ. ಚೆನ್ನಾಗಿರೋದು ನೋಡಿ ತಗೊಂಬರ್ರಿ, ಯಾಕೆಂದರೆ ಹೇರ್ ತಗೊಂಡ್ರೆ ಎಲ್ಲ ಸೈಲೇಜ್ ಎಲ್ಲ ಹಾಳಾಗುತ್ತೆ. ಹಾಗಾಗಿ ಚೆನ್ನಾಗಿರೋ ಟಾರ್ಪಲ್ ಯೂಸ್ ಮಾಡಿ. ನಾವು ಬೆಳಗ್ಗೆ ನಮ್ಮದು ರೊಟೀನ್ ಬೇಕಾದ್ರೆ ವಿಡಿಯೋ ನೋಡಿ, ಅದರಲ್ಲಿ ನಿಮಗೆ ಸಂಪೂರ್ಣವಾಗಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಬೆಳಗ್ಗೆ ಸಂಜೆ 2 ಟೈಮು ಫೀಡು ಮತ್ತು ಮೇವು ಕೊಡ್ತಾ ತಕ್ಷಣ ಅಷ್ಟೇ ಇಲ್ಲಿಂದ ಹಸುಗಳ್ನ ಬಿಟ್ಬಿಡ್ತೀವಿ. ಹಸುಗಳು ಹೋಗಿ ಅಲ್ಲಿ ಶೆಡ್ ಒಳಗಡೆ ಅಲ್ಲಿ ಸೆಂಟ್ರಲ್ ಒಂದು ತೊಟ್ಟಿ ಇಟ್ಟಿದ್ದೀವಿ ನಾವು ನೀರು ಕುಡಿಲಿಕ್ಕೆ ಅಂತೇಳಿ. ಅಲ್ಲಿಗೆ ಹೋಗಿ ಎಲ್ಲ ನೀರು ಕುಡಿದು ಅವಕ್ಕೆ ಎಲ್ಲಿ ಸ್ವಲ್ಪ ಝೂಮ್ ಮಾಡಿರಿ, ಅದು ಅವಕ್ಕೆ ಎಲ್ಲಿ ಬೇಕಾಗುತ್ತೆ ಅಲ್ಲಿ ಹೋಗಿ ಮಲ್ಕೊತವೆ ಹಸುಗಳು. ಅವಕ್ಕೆ ರೆಸ್ಟಿಂಕ್ಷನ್ ಇರೋಲ್ಲ, ಇಲ್ಲೇ ಹೋಗಿ ಮಲ್ಕೋಬೇಕು. ಸಂಜೆವರೆಗೂ ಇಲ್ಲೇ ಇರಬೇಕು, ನಾವು ಕಟ್ಟಿ ತಲೆ ಅಲ್ಲೇ ಗಂಜಲ ಉಯ್ಕೊಂಡು ಅಲ್ಲೇ ತೆಪ್ಪೆ ಹಾಕೋಬೇಕು, ಆ ಥರ ಏನಿಲ್ಲ. ಹೋಗಿ ಅವಕ್ಕೆ ಬೇಕಾಗಿರೋ ಜಾಗದಲ್ಲಿ ಮಲ್ಕೊತವೆ. ಆ ಥರ ಇದೆ ನಮ್ಮದು ಶೆಡ್ಡು ಸಿಸ್ಟಮ್ ಬಂದು. ಹಾಗೆ ತೆಪ್ಪೆನೂ ಅಷ್ಟೇ, ನಾವು ಇವಾಗ ಚೆನ್ನಾಗಿ ಅಗಲವಾಗಿ ಜಾಗ ಇದೆ, ಅಲ್ಲೇ ಬಿಟ್ಟು ತುಣಿಸಿ ಬೆಡ್ ಥರ ಮಾಡಬೇಕು, ಆ ಥರ ಏನು ಮಾಡ್ಕೊಂಡಿಲ್ಲ ನಾವು. ಆವಾಗ ಡೈಲಿ ದಿನಕ್ಕೆ 2 ಸಲ ತೆಪ್ಪೆ ಎಲ್ಲ ಕ್ಲೀನ್ ಮಾಡ್ಕೊತೀವಿ, ಅಲ್ಲೇ ಬಿಡಲ್ಲ.
ತೆಪ್ಪೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ನಮಗಿನ್ನೇನು ಟೆನ್ಷನ್ ಇರೋಲ್ಲ. ಸ್ವಲ್ಪ ಮಳೆ ಬಂದರೆ ಗಿಜಿ ಗಿಜಿ ಅನಿಸ್ಬೋದು ಹೊರತು ಇನ್ನೇನು ಪ್ರಾಬ್ಲಮ್ ಇಲ್ಲ. ಮತ್ತು ನೀವು ಹಸುಗಳು ನೋಡ್ಬೋದು, ನೋಡಿ ಇಲ್ಲಿ ನಮ್ಮದು ಹಸು ಒಂದೇ ಒಂಚೂರು ಗಲೀಜಿಲ್ಲ, ಹೆಂಗೈತೆ ನೋಡ್ರಿ, ಮುಟ್ರೆ ಮುತ್ತು ಕೊಡ್ಬೋದು ಆ ಥರ ಹಸು ಇದ್ದಾವೆ. ನಾವು ಹಸುಗಳ್ನ ತೊಳೆಯೋದೇ ಇಲ್ಲ. ಹಬ್ಬ ಏನಾರ ಇದ್ದರೆ ಅಷ್ಟೇ ಮಾತ್ರ ಹಸುಗಳು ತೊಳೆಯೋದು ಬಿಟ್ಟರೆ ನಾವು ಹಸುಗಳು ತೊಳೆಯೋದೇ ಇಲ್ಲ, ಹಬ್ಬಗಳಿದ್ದಾಗ ಮಾತ್ರ. ಇನ್ನು ಕೊಟ್ಟಿಗೆನೂ ಅಷ್ಟೇ PP ಸೊಲ್ಯೂಷನ್ ಹಾಕೊಂಡು ತೊಳಿತೀವಿ. 15 ದಿನಕ್ಕೊಂದ್ಸಲ 20 ದಿನಕ್ಕೊಂದ್ಸಲ ನೀಟಾಗಿ ಒಂದು ರೌಂಡು ವಾಶ್ ಮಾಡ್ಕೊಂಬಿಡ್ತೀವಿ ಅಷ್ಟೇ ಕೊಟ್ಟಿಗೆದು. ಇನ್ನು ತೊಟ್ಟಿಗೆ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂತ ಅಂದರೆ ಅವಾಗವಾಗ ನಾವು ಸುಣ್ಣ ಹಾಕ್ತೀವಿ. ಸುಣ್ಣ ಹಾಕೋದ್ರಿಂದ ಏನಪ್ಪ ಅಂದರೆ ಹಸುಗಳಿಗೆ ಕ್ಯಾಲ್ಶಿಯಂ ಅಂಶ ಸಿಗುತ್ತೆ. ಆಮೇಲೆ ಅವಾಗವಾಗ ಶೆಡ್ಡಿಗೆ ಪೂರ್ತಿನ PP ಸೊಲ್ಯೂಷನ್ ಸ್ಪ್ರೇ ಮಾಡೋದು, ಇಲ್ಲಾಂದರೆ ಸುಣ್ಣ ಅವಾಗವಾಗ ಪುಡಿ ಸುಣ್ಣ ಸಿಗುತ್ತೆ ನಿಮಗೆ, ಆ ಸುಣ್ಣ ಎಲ್ಲ ತಂದು ಎರ್ಚ್ಕೊಂಡ್ರೆ ಹಸುಗಳಿಗೆ ಮಲಗಿರ್ತಾವಲ್ಲ ಆವಾಗ ಕ್ಯಾಲ್ಶಿಯಂ ಸಿಗುತ್ತೆ. ಮತ್ತು PP ಸೊಲ್ಯೂಷನ್ ಔಷಧಿ ಪಂಪೆಲ್ಲ ಸಿಗುತ್ತಲ್ಲ ಅದಕ್ಕೆ ಹಾಕ್ಕೊಂಡು ಸ್ಪ್ರೇ ಮಾಡಬೇಕು. ಅದರಿಂದ ಏನಪ್ಪ ಅಂದರೆ ಈ ಕೀಟಾಣುಗಳಿದ್ದರೆ ಮಲ್ಕೊಂಡಿರ್ತವೆ ಹಸುಗಳು, ಒಂದೊಂದು ಹಸು ಹಾಲು ಸೋರಿಸ್ತಾ ಇರುತ್ತೆ, ಅವಾಗೆಲ್ಲ ಅದೇನಾಗ್ಬಿಡುತ್ತೆ ಕೀಟಾಣು ಕೆಚ್ಚಲಿಗೆ ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದು ಫುಲ್ಲು ಎಲ್ಲದಕ್ಕೂ ಸ್ಪ್ರೇ ಮಾಡ್ಕೋಬೇಕು, ಆವಾಗ ಸ್ವಲ್ಪ ಕೀಟಾಣುಗಳು ಕಂಟ್ರೋಲ್ ಆಗುತ್ತೆ. ಫ್ರೆಂಡ್ಸ್ ನೋಡ್ಬೋದು ನೀವು, ನಾವಿಲ್ಲಿ ಮ್ಯಾಟ್ ಏನೂ ಹಾಕಿಲ್ಲ ಇದುವರೆಗೂ. ಯಾಕಪ್ಪ ಮ್ಯಾಟ್ ಹಾಕಿಲ್ಲ ಅಂದರೆ ನಮ್ಮ ಹಸುಗಳಲ್ಲಿ ಯಾವಾಗಲೂ ನಾವು ಇಲ್ಲೇ ಕಟ್ಟಲ್ಲ, ಮತ್ತು ಯಾವಾಗಲೂ ಇಲ್ಲೇ ಮಲಗಲ್ಲ. ಹಸು ಬಿಟ್ಟ ತಕ್ಷಣ ನೀರು ಕುಡ್ದು ಅಲ್ಲೆಲ್ಲ ಮಲ್ಕೊಳಕ್ಕೆ ಹೋಗ್ಬಿಡ್ತವೆ. ಹಾಗಾಗಿ ನಾವು ಇಲ್ಲೆಲ್ಲೂ ಮ್ಯಾಟ್ ಹಾಕೋಕ್ಕೆ ಹೋಗಿಲ್ಲ ಇನ್ನೂ. ಮ್ಯಾಟ್ ಹಾಕೋದ್ರಿಂದ ಡೈಲಿ ವಾಶ್ ಮಾಡ್ತಾ ಇರಬೇಕು, ಏಕೆಂದರೆ ಕೆಳಗಡೆ ನೀರು ನಿಂತು ಅದು ಹುಳ ಏನಾರ ಆಗುತ್ತೆ. ಅದಕ್ಕೋಸ್ಕರ ಇನ್ನೂ ಹಾಕಿಲ್ಲ, ನೋಡೋಣ ಮುಂದಿನ ದಿನಗಳಲ್ಲಿ ಆದರೆ ಮ್ಯಾಟ್ ಹಾಕೊತೀವಿ. ಮತ್ತು ಇಲ್ಲಿ ತೊಳೆದಿದ್ದು ನೀರು ಅಷ್ಟೇ, ಗಂಧನೂ ಅಷ್ಟೇ ಹಿಂಗೆ ಸ್ಲೋಪ್ ಮಾಡಿಸಿರೋದ್ರಿಂದ ಇಲ್ಲಿಂದ ಆ ಕಡೆ ಹೋಗುತ್ತೆ. ಪೈಪ್ ಕೊಡಿಸಿದ್ದೀವಿ, ಆ ಕಡೆಯಿಂದ ಆ ಕಡೆ ತೋಟದೊಳಗಡೆಗೆ ಸೀದಾ ಅದು ನೀರು ಹೋಗುತ್ತೆ. ಇದು ನಮಗೇನು ಪ್ರಾಬ್ಲಮ್ ಇಲ್ಲ, ನೀಟಾಗಿ ನೀರೆಲ್ಲ ಹೋಗುತ್ತೆ. ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ನಮ್ಮ ಹಸುಗಳು ಹಿಂಗೆ ಅಲ್ಲಿ ಸ್ವಲ್ಪ ಶೆಡ್ಡು ಮೇವು ಮತ್ತು ಇದಕ್ಕೆ ಮಾತ್ರ ಸರಿಯಾಗುತ್ತೆ ಅಂತೇಳಿ ಇಲ್ಲೂ ಸ್ವಲ್ಪ ಸೀಟ್ ಹಾಕ್ಸಿದ್ದೀವಿ. ಮಳೆ ಬಂದಾಗ ಅಲ್ಲೆಲ್ಲ ಗೊಜ್ಜೆ ಆಗುತ್ತಲ್ಲ, ಹಾಗಾಗಿ ಇಲ್ಲಿ ಮಲ್ಕೊಳ್ಳಿ ಅಂತೇಳಿ ಸೀಟ್ ಹಾಕ್ಸಿದ್ದೀವಿ. ನಮ್ಮ ಹಸುಗಳು ಬಿಟ್ಟ ತಕ್ಷಣ ಈ ಥರ ಬಂದು ಮಲ್ಕೊತವೆ, ಇನ್ನೇನು ಪ್ರಾಬ್ಲಮ್ ಇರಲ್ಲ. ಸಂಜೆವರೆಗೂ ಆರಾಮಾಗಿ ಮೆಲ್ಕಾಗ್ತಾ ಮಲ್ಕೊತವೆ. ಬೇಕಾದಾಗ ಹೋಗಿ ನೀರು ಕುಟ್ಕೊಂಡು ಬರ್ತವೆ, ಮತ್ತೆ ಮಲ್ಕೊತವೆ. ಈ ಥರ ಐತೆ ನಮ್ಮ ಶೆಡ್ಡು. ನಮಗೆ ಶೆಡ್ಡು ಫುಲ್ ಕವರ್ ಮಾಡ್ಕೊಳ್ಳೋ ಥರ ಈ ಥರ ಫೆನ್ಸಿಂಗ್ ಹಾಕ್ಸಿದ್ದೀವಿ. ಇದನ್ನೂ ಅಷ್ಟೇ ನಾವು ಈ ಥರ ನಾವೇ ರೆಡಿ ಮಾಡ್ಕೊಂಡಿರೋದು. ಕಲ್ಕಂಬ ತಂದು ಹಾಕ್ಕೊಂಡು ಈ ಥರ ಡೋರೆಲ್ಲ ಮಾಡಿಕೊಂಡು ಆ ಕಡೆ ಒಂದು ಡೋರ್ ಮಾಡ್ಕೊಂಡಿದ್ದೀವಿ. ಈ ಥರ ಫೆನ್ಸಿಂಗ್ ಮಾಡ್ಕೊಂಡಿದ್ದೀವಿ ಹೇಳ್ಬೇಕಂದ್ರೆ. ಇದು ಬಜೆಟ್ ಫ್ರೆಂಡ್ಲಿ ಆ್ಯಕ್ಚುಲಿ. ಆಮೇಲೆ ನಮ್ಗೆ ಏನಾರ ಸ್ವಲ್ಪ ಇನ್ನು ಗಿಬ್ನ ಹಾಕಿ ಮಾಡಿಸ್ಕೊತೀವಿ ಅಂದರೆ ಆ ಥರನೂ ಸಹ ಮಾಡ್ಕೋಬೋದು. ಆವಾಗಲಿಂದ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ನಾವು ಆ್ಯಕ್ಚುಲಿ ಬಜೆಟ್ ಫ್ರೆಂಡ್ಲಿ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಇದು ಮೇಲ್ಗಡೆದೆಲ್ಲ ಸ್ಟಾರ್ಟ್ ಮಾಡಿದಾಗ ಕೆಳಗಡೆಗೆ ಸಿಮೆಂಟೇ ಹಾಕ್ಸಿರ್ಲಿಲ್ಲ. ರೀಸೆಂಟಾಗಿ ಎಲ್ಲ ಮಾಡ್ಕೊಂಡಿರೋ ಒಂದೊಂದೇ ಸ್ಟೆಪ್ ಆಗಿ ಸ್ಟಾರ್ಟ್ ಮಾಡಿದ್ದು. ಇದು ಅಷ್ಟೇ, ಆ ಪೋಲೆಲ್ಲ ಕಡ್ದಿರೋದೆಲ್ಲ ನಮ್ಮ ಮನೆ ಫ್ರೆಂಡು. ಬಜೆಟ್ ಫ್ರೆಂಡ್ಲಿ ಅಂತ ಯಾಕೆ ಹೇಳ್ತೀನಿ ಅಂತ ಇವಾಗ ಹೇಳ್ತೀನಿ ನೋಡಿರಿ. ಈ ಪೋಲೆಲ್ಲ ಕಡ್ದಿರೋದೆಲ್ಲ ನಮ್ಮ ಮನೆ ಫ್ರೆಂಡ್ಸು. ಮತ್ತು ಇದೆಲ್ಲ ಫಿಕ್ಸ್ ಮಾಡಿರೋದು ಅಷ್ಟೇ ನಮ್ಮ ಮನೆ ಫ್ರೆಂಡು, ಅವರು ಕಿರಣಣ್ಣ ಅಂತೇಳಿ ಇದೆಲ್ಲ ರೆಡಿ ಮಾಡಿಕೊಟ್ಟಿರೋದು. ಆ ಕಡೆನೂ ಅಷ್ಟೇ ತೊಟ್ಟಿ ಮೇಲ್ಗಡೆಗೆ ಸೀಟೆಲ್ಲ ಹಾಕ್ಸಿದ್ದೀವಲ್ಲ ಸೈಲೇಜ್ ತೊಟ್ಟಿಗೆ, ಅದು ಅಷ್ಟೇ ನಮ್ಮ ಮನೆ ಫ್ರೆಂಡೇ ಮಾಡಿಕೊಟ್ಟಿರೋದು. ಎಲ್ಲ ನಾವು ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಡಬ್ಬಂಚ್ ಹಾಕಿದ್ದೀವಿ ನೀರು ಹೋಗ್ಲಿಕ್ಕೆ ಅಂತೇಳಿ, ಅದು ಅಷ್ಟೇ ಸುಮ್ಮನೆ ಸಿಂಪಲ್ಲಾಗಿ ಸೀಟ್ ಮಾಡ್ಕೊಂಡಿದ್ದೀವಿ. ಯಾವುದಾದ್ರೂ ಅಷ್ಟೇ ಫ್ರೆಂಡ್ಸ್, ನೀವು ಒಂದೇ ಸಲ ಬಂಡವಾಳ ಹಾಕೋಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗಿಂದ ಒಂದೊಂದೇ ಮಾಡ್ಕೊತ ಬಂದರೆ ನಿಮಗೂ ಅನುಕೂಲ ಆಗುತ್ತೆ, ಮತ್ತು ಜಾಸ್ತಿ ಹೊರೆ ಬೀಳಲ್ಲ. ಇದೆಲ್ಲ ಫಸ್ಟ್ ಹೆಂಗಿತ್ತು ಅಂದರೆ ಗಂಜಲ ಊದು ಗುಂಡಿ ಆಗೋದು. ನಿಮಗೆ ಗೊತ್ತಿರುತ್ತೆ ಹಸು ಸಾಕೋರಿಗೆ ಮಣ್ಣಲ್ಲಿ ಕಟ್ತಾ ಎಷ್ಟು ಪ್ರಾಬ್ಲಮ್ ಇರುತ್ತೆ ಅಂತೇಳಿ. ನಾವು ಸ್ವಲ್ಪ 10 ಹಸು ಇರೋದ್ರಿಂದ ಫುಲ್ಲು ಅಲ್ಲೆಲ್ಲ ಗಂಜಲ ನಿಂತು ಗುಂಡಿ ಆಗಿಬಿಡೋದು. ಅದನ್ನು ನೋಡೋಕ್ಕಾಗದೆ ನಾವು ಇಲ್ಲಿ ಸಿಮೆಂಟ್ ಹಾಕ್ಸಿದ್ದು. ಮುಂಚೆ ಮಣ್ಣೆ ಇದ್ದಿದ್ದು ಇಲ್ಲೂ. ನಾವು ಸ್ಟೆಪ್ ಒಂದು ಸಲ ಶೆಡ್ಡು, ಒಂದು ಸಲ ಗೊಂತು, ಒಂದು ಸಲ ಇದು ಸಿಮೆಂಟು, ಆ ಥರ ಒಂದೊಂದೇ ಬಂದಿದ್ದೀವಿ. ಒಂದೇ ಸಲ ನಾವು ಬಂಡವಾಳ ಹಾಕಿಲ್ಲ. ಅದಕ್ಕೆ ಹೇಳಿದ್ದು ನಾವು ಬಜೆಟ್ ಫ್ರೆಂಡ್ಲಿನೇ ಸ್ಟಾರ್ಟ್ ಮಾಡಿದ್ದು, ಆಮೇಲೆ ಸ್ವಲ್ಪ ದೊಡ್ಡದು ಮಾಡ್ಕೊಂಡಿದ್ದೀವಿ ಅಷ್ಟೇ. ನೀವು ಅಷ್ಟೇ ಯಾವುದೇ
ಯಾವುದಕ್ಕೆ ಆಗಲಿ ಫೈನಾನ್ಷಿಯಲಿಗೆ ಸ್ವಲ್ಪ ಸಪೋರ್ಟ್ ಇಲ್ಲ ಅಂದರೆ ಬಜೆಟ್ ಫ್ರೆಂಡ್ಲಿಯಾಗೇ ಸ್ಟಾರ್ಟ್ ಮಾಡಿ. ನೀವು ಹೆಚ್ಚಾಗಿ ಹಣ ಹಾಕಿ ಸ್ಟಾರ್ಟ್ ಮಾಡಬೇಕು ಅಂತ ಏನಿಲ್ಲಲ್ಲ. ಹಾಗಾಗಿ ಮತ್ತು ನಮ್ಮ ಕುರಿಗೆ ಯಾವ ಥರ ಶೆಡ್ ಮಾಡ್ಕೊಂಡಿದ್ದೀವಿ, ನಮ್ಮ ಕರು ಮೇಂಟೆನೆನ್ಸ್ ಹೆಂಗೆ ಮಾಡ್ತೀವಿ, ಅದ್ರ ಶೆಡ್ ಹೆಂಗೈತೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ. ನೀವು ಯಾವ ರೀತಿ ಶೆಡ್ ಮಾಡ್ಕೊಂಡಿದ್ದೀರಾ, ನಿಮ್ಗೇನು ಅನ್ನಿಸ್ತು, ನೆಕ್ಸ್ಟ್ ಟಾಪಿಕ್ ಯಾವ ರೀತಿ ಬೇಕು ಅಂತೇಳಿ ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.